ಸೊ ಎಸ್, ಕೆಂಪರಾಮಯ್ಯ ಅವರು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಿ. ಸೊ ನೀವು ಅನ್ಮ್ಯೂಟ್ ಮಾಡಬೇಕು ಕೆಂಪರಾಮಯ್ಯ ಸರ್ ಅವರೇ. ಅನ್ಮ್ಯೂಟ್ ಅನ್ನ ನಾವು ನಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಿದ್ವಿ, ನಿಮ್ ಕಡೆಯಿಂದನೂ ಕೂಡ ನೀವು ಅನ್ಮ್ಯೂಟ್ ಮಾಡಿ. ಸೊ ಮೇ ಬಿ ಅವ್ರಿಗೆ ಅನ್ಮ್ಯೂಟ್ ಚಾಲೆಂಜಿಂಗ್ ಅನ್ಸ್ತಾ ಇರ್ಬೋದು. ಇವಾಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಯಾರಿದ್ದಾರೆ? ಓಕೆ, ನೀವು ಅನ್ಮ್ಯೂಟ್ ಮಾಡಿ ನಿಮ್ ಕಡೆಯಿಂದ ಕೆಂಪರಾಮಯ್ಯ ಅವರೇ. I tried, but ಮಾಡಿ. ಓಕೆ, ಶೇರ್ ಮಾಡಿ ನಿಮ್ಮ ಟೆಸ್ಟಿಮೋನಿಯನ್ನ. ನೀವು ಮತ್ತೆ ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಬೇಕು. ಅನ್ಮ್ಯೂಟ್ ಮಾಡಿ. ಹಾ, ಕಂಟಿನ್ಯೂ ಮಾಡಿ. ಮೇಡಮ್, ಇದು ನಾನು ಇಲಿನ 3 months ಹಿಂದೆ ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಮಾಡಿದ್ಮೇಲೆ ನನಗೆ ಪುಟ್ಟಲ್ಲಿ ನಮ್ನೆಸ್ ಇರೋದು ಯಾವಾಗ್ಲೂ. ಬಹಳ ಡಾಕ್ಟರ್ಸ್ನ ಎಲ್ಲ ನಾವು ಹೋಗಿ ಎಲ್ಲ ನಾವು ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಇದ್ದೆ. ಅಂದ್ರೆ ಟ್ಯಾಬ್ಲೆಟ್ಸ್ ಇದೆಲ್ಲ ಕೊಡ್ತಾ ಇದ್ರು. ಬಟ್ ಅದು ಯಾವ್ದ್ರಿಂದಲೂ ನನಗೆ ಹೆಚ್ಚು ಅದು ಪ್ರಯೋಜನ ಆಗಿರ್ಲಿಲ್ಲ. ಈಗ ಆಲ್ಮೋಸ್ಟ್ 90% ನನ್ನ ಫುಟ್ದು ಎರಡು, ಅಂದ್ರೆ ಲೆಫ್ಟ್ ಅಂಡ್ ರೈಟ್ ಎರಡು ಫುಟ್ದು ನನಗೆ 90% ಈಗ ಅದು ನಮ್ನೆಸ್ ಎಲ್ಲ ರಿಡಕ್ಷನ್ ಆಗಿದೆ ಒಂದು. ಆಮೇಲೆ ನಂದು ಸೆಕೆಂಡ್ ಇದು ನನಗೆ ಗಮ್ಮು ಏನು ಡೆಂಟಲ್ ಇರುತ್ತಲ್ಲ, ಅದು ಗಮ್ಮು ಸ್ವಲ್ಪ ಲೂಸ್ ಆಗ್ತಾ ಇರೋದು ಅವಾಗ. ಈ ಇಲಿ ಟ್ರೀಟ್ಮೆಂಟ್ ತಗೊಳಕ್ ಶುರು ಆದ್ಮೇಲೆ ಅದೆಲ್ಲ ಟೈಟನ್ ಆಗ್ತಾ ಇದೆ. ಅಂದ್ರೆ ಚೆನ್ನಾಗಿ ಅದು ಇದಾಗ್ತಾ ಇದೆ. ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದನ್ನು ಐ ಸ್ಟಾಪ್ ದಟ್. ಆಮೇಲೆ ನನಗೆ ನಿದ್ದೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದ್ರೆ ಸ್ಲೀಪಿಂಗ್, ಇದು ಮಧ್ಯರಾತ್ರಿ ಎದ್ದೇಳೋದು ಹೀಗೆಲ್ಲ ಆಗ್ತಾ ಇತ್ತು. ಇದು ನಾನು ತಗೊಂಡಾದ್ಮೇಲೆ ನನಗೆ ಯಾವುದೇ ರೀತಿಯ ಸ್ಲೀಪಿಂಗ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾನು ಯಾವತ್ತೂ ಲೈಫಲ್ಲಿ ಡೇ ಟೈಮಲ್ಲಿ ರೆಸ್ಟ್ ತಗೊಳ್ಳಲ್ಲ, ಡೇ ಟೈಮಲ್ಲಿ ಮಲಗೋ ಅಂತವ್ರಲ್ಲ, ನೈಟೇನೆ ತಗೊಳ್ಳೋದು. ಹಾಗಾಗಿ ನೈಟಲ್ಲೂ ಸ್ವಲ್ಪ ದಿನ ಡಿಸ್ಟರ್ಬ್ ಬಿಕಾಸ್ ಆಫ್ ದಟ್ ಇದು ನಮ್ನೆಸ್ ಪ್ರಾಬ್ಲಮ್ ಇಂದ. ಅದು ಇವಾಗೆಲ್ಲ 3 months ಇಂದ ನನಗೇನು ಅದು ಬಂದಿಲ್ಲ. ಮೂರನೇದು ಅಂತಂದ್ರೆ ಫಿಸಿಕಲಿ ನನಗೆ ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ ಈಗ. ಯಾಕೆಂದ್ರೆ ಸ್ವಲ್ಪ ಮೆಡಿಸಿನ್ ಏನೋ ಕೊಟ್ಬಿಟ್ಟು ನನಗೆ ವ್ಯತ್ಯಾಸ ಆಗೋಗಿತ್ತು. ಅಂದ್ರೆ ಡಾಕ್ಟರ್ಸು ಈ ಕಡೆ ಆ ಕಡೆ ಅಂತ, ನನಗೆ ಡಯಾಬಿಟಿಕ್ ಪೇಷಂಟ್ ಇದ್ದೆ. ಆಮೇಲೆ ಹಾಗಾಗಿ 2-3 ಕಡೆ ತೋರಿಸ್ತಾ ಇರ್ಬೇಕಾದ್ರೆ ಒಬ್ರು ಒಂದು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ನನಗೆ ವ್ಯತ್ಯಾಸ ಆಗಿತ್ತು. ಅದು ಲಾಸ್ಟ್ ಜನವರಿನಲ್ಲಿ, ಡಿಸೆಂಬರ್ ಅಲ್ಲಿ ತಗೊಂಡಿದ್ದು. ಒಂದು 2-3 ತಿಂಗಳು ಅದ್ರದ್ದು ನಮಗೆ ಗೊತ್ತಾಗಿರ್ಲಿಲ್ಲ. ಈಗ ಅದೆಲ್ಲ ಫಸ್ಟ್ ಗೋಲ್ಡ್ ಕ್ಲಾಸ್ ಇದನ್ನೆಲ್ಲ ಸಿಸ್ಟಮ್ ತಗೊಂಡ್ಮೇಲೆ ನನಗೆ ಟಾಕ್ಸಿಕ್ ರಿಮೂವ್ ಆಯ್ತೇನೋ ಗೊತ್ತಿಲ್ಲ. ಕಂಪ್ಲೀಟ್ ಅದೊಂದು ನನಗೆ ಈಗ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಬಗ್ಗಿದ್ರು ಕೂಡ ನನಗೆ ಜಾಸ್ತಿ ಉಸಿರಾಟದ ಇದಾಗ್ತಾ ಇತ್ತು, ಪ್ರಾಬ್ಲಮ್ ಆಗ್ತಾ ಇತ್ತು. ಈಗ ಅದೆಲ್ಲ ಕೂಡ ರಿಸಾಲ್ವ್ ಆಗಿದೆ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಇನ್ ದ ಲಾಸ್ಟ್ 2.5 months.